ಪರಸೆಲ್ಲಿ ಹೋತು ರೀ ಏನು ರೀ ನಂಗೆ ಕಚೋರಿ ಸಮೋಸ ತಿನ್ನಂಗಾಗೈತಿ, ಸಂಜೆ ಮುಂದೆ ತಂದು ಕೊಡ್ತೀರಾ? ನಂಗೆ ಅಂಥವೆಲ್ಲ ಕೆಲಸ ಮಾಡೋಕೆ ಟೈಮ್ ಇಲ್ಲ. ನಿಂಗೆ ಬೇಕಾದ್ರೆ ಕರ್ಕೊಂಡೋಗಿ ತಿನ್ಕೊಂಬ, ಪುಟ್ಟಕ್ಕನ ಕರ್ಕೊಂಡೋಗಿ. ನಾ ಒಬ್ಬಕ್ಕೆ ಯಾವತ್ತರ ಹೋಗಿ ನನ್ನ ಎಲ್ಲರ ಅದು ಪುಟ್ಟಕ್ಕನ ಕರ್ಕೊಂಡು. ಯಾಕೆ ಹಿಂಗೆ ಮಾಡಕತ್ತೀರಿ ನೀವು? ತಪ್ಪಾಗೈತೆ ಅಂತ ಕೇಳಿನಲ್ಲ ರೀ, ಯಾಕ್ರಿ ಹಿಂಗೆ ಮಾಡ್ತೀರಿ? ಹಿಂದಕ್ಕೆ ಸರಿ ಸಂಗೀತ, ಹಿಂದಕ್ಕೆ ಸರಿ. ಯಾಕ್ರಿ ಹಿಂಗೆ ಮಾಡಕತ್ತೀರಿ? ಯಾಕಂತ ಗೊತ್ತಿಲ್ಲ ನಿನಗೆ. ನನಗೆ ಖರೇನ ಹೇಳ್ತೀನಿ, ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ನನಗೆ. ನಿನ್ನನ್ನು ನಾನು ಈ ಮನೆಯಾಗ ಇಟ್ಕೊಂಡಿರೋ ಉದ್ದೇಶನ ಏನು ಗೊತ್ತನ? ನನ್ನ ಮಗು ನಿನ್ನ ಹೊಟ್ಟೆಗೆ ಬೆಳಕತ್ತ ಅನ್ನೋದು ಒಂದು ಕಾರಣಕ್ಕನ ನಾನಿನ್ನೂ ನಿನ್ನ ಜೊತೆಗೆ ಸಂಸಾರ ಮಾಡ್ಕೊಂಡು ಹೊಂಟಿರೋದು. ಎಲ್ರಿ ನೀವು ನನ್ನ ಜೊತೆ ಚಂದಾಗ ಮಾತಾಡೋದು ಇಲ್ಲ. ಯಾಕ್ರಿ ಇಷ್ಟೊಂದು ಬಿಟ್ಟು ಬೇಸರ? ಹೇಳ್ರಿ ಹೇಳ್ರಿ ಅಂತ ಒಂದ ಟೋನ್ಯಾಗ ಹಾಡ್ಬೇಡ. ನಿನಗೆ ಗೊತ್ತೈತಿ ಎದಕ್ಕೆ ಏನು ಅನ್ನೋದು. ನಾ ಮತ್ತೆ ಹಲಮಲ ಅದನ್ನು ಹೇಳಕ್ ತಯಾರಿಲ್ಲ, ನನ್ನ ತಲೆ ತಿನ್ನಬೇಡ. ಅವರ ಅಲ್ಲಿ ಅವರು ಕರೆಯಕತ್ತಾರೆ. ನನಗಂಕರು ಕರೆನ ಅದು ಅಂಗಳಗ ಸಹ ಹೊಡೆಯ ಶಳ್ಳ ಸಿಗವಲ್ರಿ. ಎಲ್ಲಿಟ್ರಿ ನೀವು ಅಂಗಳಗ ಸಹ ಹೊಡೆಯ ಶಳ್ಳ? ಕೊಡ್ಬರಿ. ಏಯ್, ನಿನ್ನ ತಲೆಯಾಗ ಬುದ್ಧಿಲ್ಲ ನಿನಗೆ? ಆ ಗಂಡ ಹೆಂಡತಿ ಇರೋ ಕೋಣ್ಯಾಗ ಹಿಂಗ ನುಗ್ಗುತ್ತಾರನ ದನ ಎಮ್ಮೆ ನುಗ್ಗಿದಂಗ. ನಿನ್ ತಲೆಯಾಗ ಬುದ್ಧಿಲ್ಲನ? ಹಾ, ಇಷ್ಟು ದೊಡ್ಡಕ್ಕಾಗಿದೆ, ಎಲ್ಲಿಟ್ಟಿ ಅದನ್ನ ಬುದ್ಧಿ ತಲೆಯಾಗಿಂದ? ಅವರ ತಪ್ಪಾತ್ರಿ, ನಾನು ಅಲ್ಲಿ ಸಂಗೀತ ಕೋಣ್ಯಾಗದಲ್ಲ ಕೇಳು ಅಂತ ಅವರ ಅಂದ್ರಿ ದೊಡ್ಡವರು, ಅದಕ್ಕೆ ಓಡಿ ಬಂದೆ. ತಪ್ಪಾತು. ಏಯ್, ನಿನಗೆ ಯಾರ ಜೊತೆಗೆ ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಪಾಪ ಆಕಿ ಏನೋ ಲವ್ ಹೇಳಲ್ಲ ಅಂತ ಬಂದಾಳ ಆಕಿ, ಹಂಗ ಬೈಯದಕ್ಕಿಗೆ. ರೀ, ನೀವ್ ಹಿಂಗ ಮಾಡಕತ್ರಿ ಅಂದ್ರೆ ಹೇಳ್ತೀನಿ ನಾನು. ನಮ್ಗೇನ್ ಗೊತ್ತಾಗಲ್ಲ ಅಂತ ಮಾಡಿರ? ಏನು ಏನು ಏನ್ ಗೊತ್ತಾಗಲ್ಲ ಅಂತ ಮಾಡ್ಬೇಕು? ಹಾ, ನೀನ ಏನನ್ನ ತಲೆಗೆ ಯೋಚನೆ ಮಾಡಿ ಇಲ್ದೇ ಇರೋದೆಲ್ಲ ಕಲ್ಪನೆ ಮಾಡ್ಕೊಳಕ್ ಹೋಗ್ಬೇಡ. ಏನ್ರಿ, ನಾನು ನೋಡಕತ್ತೀನಿ. ನೀವು 6:30 7 ಇಲ್ದ ಮನೆಗೆ ಬರ್ತಿದ್ದಿಲ್ಲ. ಈಗೇನು 4:00 ಬರೋದ್ ಮನೆಗೆ? ಆ ಯಾಕ ಹೆಂಗೈತಿ ನಿನಗೆ ಮೈಯಾಗ? ಕೆಲಸ ಎಷ್ಟಿರ್ತ ಅಷ್ಟ ಮಾಡ್ತಾರ ಹೊಲ್ದಾಗ. ಏನಿಲ್ಲ, ನೀವು ಹೊಸ್ದಾಗ್ ಮದಿವಾದಾಗ ಮಾತ್ರ ಹಂಗ್ ಮಾಡ್ತಿದ್ರಿ. ಅವಾಗೂ ಅಷ್ಟ ಮುಂಜಾನೆ 8ಕ್ಕೆ ಹೋಗ್ತಿದ್ರಿ, ವಾಪಸ್ 4:00 ಅನ್ನತ್ತಿಗೇನ ಬರ್ತಿದ್ರಿ ಸಂಜೆ ಮುಂದ. ಅದಾದ್ಮೇಲೆ ನೀವು ಒಟ್ಟ ಬಂದಿಲ್ಲ. ಈ ತರ 6:30 7ಕ್ಕೆ ಮನೆಗೆ ಬಂದಿರಿ ಯಾವಾಗ್ಲೂ. ಈಗೇನು ನನಗೇನು ಗೊತ್ತಾಗಲ್ಲ ಅಂತ ಮಾಡೀರಾ? ನೀವ್ ಹಿಂಗ ಮಾಡಕತ್ರ ನಾವು ಅಕ್ಕಿನ ಕೆಲಸದಿಂದ ಬಿಡಿಸ್ತೀವಿ. ನಾನೇನ್ ತಲೆ ಕೆಡ್ಸ್ಕೊಳಲ್ಲ. ಯಾರನ್ನಾರ ಮುದುಕಿ ತಂದಿಡ್ತೀನಿ ಮನ್ಯಾಗ, ನೀವು ತಿಳ್ಕೊಂಡಿದ್ದೀರಿ. ಓಯ್ ಸ್ವಲ್ಪ ಸಮಾಧಾನವಾಗಿ ಮಾತಾಡು. ಹೌದು, ಆಕಿ ಚಂದಾಗ ಮಾತಾಡ್ತಾಳ, ಚಲೋ ಅನ್ಸುತ್ತೆ ಗಿಜುತಿ ಮಾತಾಡಕ, ಅದಕ್ಕೆ ಗಿಜುತಿ ಮಾತಾಡ್ತೀನಿ ಅಷ್ಟ. ಹೌದು, ನನಗಂಕ್ರೂ ನಿನ್ನ ಮಕ ನೋಡಕ್ ಇಷ್ಟ ಇಲ್ಲ. ನಾನು ಮನಿಗ್ ಬರೋದ ನನ್ನ ಮಗಳ ಸಂಬಂಧ. ಆ ಹುಡುಗಿನೂ ಬರುತ್ತ, ಮಾತಾಡ್ತೀನಿ. ಅದ್ರಾಗೇನ್ ತಪ್ಪೈತಿ? ನಿನ್ನಂತ ಹೊಲಸು ಬುದ್ಧಿ ಇರುತ್ತಲ್ಲ, ಅವ್ರಷ್ಟ ಈ ತರ ಯೋಚನೆ ಮಾಡಕ್ ಸಾಧ್ಯ. ಮೊದ್ಲು ನಿನ್ ತಲೆ ಸುದ್ದಿಟ್ಕೋ. ನಾನೇನ್ ಮಬ್ಬಲ್ಲ, ಸಣ್ಣ ಹುಡುಗಿನೂ ಅಲ್ಲ. ನನಗೂ ಅರ್ಥ ಆಗತ್ತ. ಇದ ಲಾಸ್ಟ್. ನೀವೇನಾರ ಇನ್ನಮ್ಮ ಕಿಜತಿಗೆ ಹಲ್ಲು ಕಿಸ್ಕೊಂಡು ನಿಂತ್ಕೊಂಡಿರೋ ನಾನೇನಾರ ನೋಡಿದೆ ಅಂದ್ರ ಆಕಿ ಅವತ್ತ ಕೆಲಸದಿಂದ ಬಿಡಿಸ್ತೀನಿ. ನೀವು ಇನ್ನು ಮ್ಯಾಲ ನೀವು ಕರೆಕ್ಟ್ ನಿಮ್ಮ ಟೈಮಿಗೆ ಬರ್ತಿದ್ರಲ್ಲ, ಅದ ಟೈಮ್ಗೆ ಬರ್ರಿ. ಲಘು ಬಂದ್ರೂ ಏನು ಆಕಿ ಜೊತೆ ಕುತ್ಕೊಂಡು ಹಲಾಟಿ ಹುಡ್ಕೊಂಡು ಕುಂದ್ರ ಅವಶ್ಯಕತೆ ಏನಿಲ್ಲ. ಅಲ್ಲಿ ಮಗಳು ಇರ್ತಾಳ, ಆಕಿ ಜೊತೆಗೆ ಆಟ ಆಡ್ರಿ. ಸಾಕ್ ಸರಿ, ದಾರಿ ಬಿಡು ಕಂಡಿ. ನಾನು ರಂಗಿ, ಅಯ್ಯೋಯ್ಯೋ, ಇನ್ನ ಅಳಕತ್ತೀಯ? ಮತ್ತ ನೋಡ್ರಿ, ನಿಮ್ ಹೆಂಗ್ ಬಾಯ್ ಬಂದಂಗ ಮಾತಾಡ್ಬಿಟ್ಲು ನಂಗ. ಏನಂದಿ? ಏನಿಲ್ರಿ, ಸಿಟ್ಟು ಬಂದಿತ್ತಲ್ಲ, ಅದಕ್ಕ ಅವಳು ಇವಳು ಅಂದೆ. ತಪ್ಪಾತ್ ಬಿಡ್ರಿ. ನಾನು ನಾಳೆಯಿಂದ ನಿಮ್ಮ ಮನೆ ಕೆಲ್ಸಕ್ಕೆ ಬರಲ್ರಿ. ನಾನು ಅಷ್ಟು ಸಣ್ಣ ವಿಷಯಕ್ಕನ ನೀನು ಕೆಲ್ಸಕ್ಕೆ ಬರ್ಲಾರ್ದಂಗ ಹೋಗ್ತೀಯಾ? ನಾನಂತರೂ ಒಬ್ರ ಕೈಲಿ ಒಂದ್ ಮಾತು ಅನ್ಸ್ಕೊಂಡಕ್ಕೆಲ್ಲ ಹಿಂಗ ಅನ್ಸ್ಕೊಂಡ್ರ ಏನ್ ಮಾಡತ್ತೀವ ನೀನು? ಸರಿ ನೋಡ್ದವ್ರು ಏನ್ ತಿಳ್ಕೊತಾರ? ಏನ್ ಗೊತ್ತನ್ರಿ, ನೀ ಮೊದ್ಲು ಸರಿ ಇಲ್ಲಿ. ನಿಂಗ ನಾನಂದ್ರೆ ಇಷ್ಟನ? ನಂಗೆ ನೀವಂದ್ರೆ ಭಾಳ ಇಷ್ಟ. ಅದಕ್ಕೆ ಅವತ್ತು ನಿಮ್ಮವ್ವರ ಕೇಳದ್ಲಿಗೇನ ನಾನು ನಿಮ್ಮ ಮನೆ ಕೆಲ್ಸಕ್ಕೆ ಬಂದಿದ್ದು. ನನಗೇನ ನಮ್ಮವು ನಿನ್ನನ್ನು ಹುಡ್ಕೊಂಬಂದಾಳ ಅಂತ ಅನಿಸ್ವಲ್ದು, ಕರೆ ಹೇಳು. ನಿಮ್ಮವ್ವರೇನು ನಾನು ಹುಡ್ಕೊಂಬಂದಿಲ್ಲ, ನಿಮ್ಮ ಮನೆ ಹುಡ್ಕೊಂಬಂದಿದ್ದು. ನೀವು ಕಣ್ಣು ಮುಂದಿದ್ರು ನಿಮ್ಮ ಹತ್ರ ಮಾತಾಡ್ದಂಗ, ಆಮೇಲೆ ನಿಮ್ಮ ಜೊತೆಗೆ ಚಂದಾಗ ಮಕ ಕೊಟ್ಟು ಮಾತಾಡ್ಲಾರ್ದಂಗೆ ನಂಗೆ ಇರಕ್ಕೆ ಆಗ್ತಿಲ್ಲ ಈ ಮನ್ಯಾಗ. ಅದಕ್ಕೆ ನಾನಿವತ್ತು ಡಿಸೈಡ್ ಮಾಡೇ ಬಿಟ್ಟಿದ್ದೆ. ಮತ್ತ ಇಂಥ ಖುಷಿ ವಿಚಾರ ಹೇಳಕತ್ತಿ, ಕಣ್ಣಾಗ ಯಾಕೆ ನೀರು? ಅದು ಖುಷಿಗೆ ಕಣ್ಣೀರು. ಅವತ್ತು ಅಲ್ಲಿ ಬಂದಿದ್ರಲ್ಲ ನಿಮ್ಮವ್ವರು, ನಾನು ಹೇಳಿದೆ
ಬೇರೆಯವ್ರಿಗೆ ಹೇಳಕತ್ತಿದ್ನೆ. ಅವರು ಅದನ್ನ ಕೇಳಿಸ್ಕೊಂಡು ನಮ್ಮ ಮನೆಗೆ ಬೇಕವ ಕೆಲ್ಸದಾಕಿ ಬಾ ಅಂತಂದ್ರು. ನಂಗೂ ಅಷ್ಟ. ನೀನ್ ನಿನ್ ಮೊದ್ಲ ಸರ ನೋಡಿದ್ನಲ್ಲ, ಅವಾಗ ನೀ ಬಹಳ ಇಷ್ಟ ಆಗಿದ್ದಿ. ಆದ್ರೆ ಅವತ್ ನೀ ಹೋಗ್ಬಿಟ್ಟೆಲ್ಲ. ನಾನು ಬಹಳ ಕಡೆ ಹುಡುಕಿದ್ ನಿನ್ನ. ಮತ್ತೆ ಮತ್ತೆ ಹೇಳು ಬಂಗಾರ, ಏನ್ ಬೇಕು? ನಂಗೆ ನಿಮ್ಮ ಹೆಂಡತಿ ಕೊಳ್ಳಾಗ ಐತಲ್ಲ ಬಂಗಾರದ ನೆಕ್ಲೇಸು ಅಂತ ನಂಗೂ ಒಂದು ಮಾಡಿಸ್ಕೊಡ್ರಿ. ಅಲ್ಲ, ಇವತ್ತ ನೀ ಪರಿಚಯ ಆಗಿ ನಂಗ ಆಗ್ಲೇ ಅಷ್ಟು ದೊಡ್ಡದು ಬೇಡಿಕೆನಾ? ಮತ್ತು ದೊಡ್ಡದಲ್ಲ ಬೇಡಿಕೆ, ಅದಕ್ಕೆ ಮುಂಚೆ ಹೇಳಿದ್ರೆ ಕರೆಕ್ಟ್ ಟೈಮಿಗೆ ಅದು ಬರುತ್ತೆ. ಇನ್ಮೇಲೆ ನೀವು ಅಲ್ಲೇ ನಿಮ್ಮ ಹೊಲದಾಗ ಇರ್ರಿ, ನಾನು ಅಲ್ಲಿಗೆ ಬರ್ತೀನಿ. ಬೆಳಗ್ಗೆ ಮಾತ್ರ ನಾನು ನಿಮ್ಮನ್ನು ಇಲ್ಲಿ ನೋಡ್ತೀನಿ. ಸಂಜೆ ಮುಂದೆ ನೀವೇನು ಬರೋಕ್ಕೆ ಹೋಗಬೇಡ್ರಿ. ನಾನು ಕೇಳಿಸ್ಕೊಂಡೆ, ನಿಮ್ಮ ಹೆಂಡತಿ ನಿಮಗೆ ಬೈಯಕತ್ತಿದ್ಲಲ್ಲ, 7:15 ಬಂದರೆ ಬಗೆಹರಿಯಲ್ಲ, ಅಲ್ಲಲ್ಲ 4:15 ಬಂದರೆ ಬಗೆಹರಿಯಲ್ಲ, 7:15 ಬರಬೇಕು ಅಂದ್ರಲ್ಲ, ಆವಾಗ ಕೇಳಿಸ್ಕೊಂಡೆ. ನಾನು ನೀವು ಅಲ್ಲೇ ಆರಾಮಾಗಿ ಮಾತಾಡ್ಬೋದು ರೀ. ಹೌದಾ? ಆದ್ರ ಬೇಡ ಬೇಡ, ಹೊಲಕ್ಕೆಲ್ಲ ಬರಬೇಡ. ಏನಾಗುತ್ತೆ ಗೊತ್ತೇನೋ, ಹೊಲ್ದಾಗ ಒಂದೊಂದ್ಸರಿ ನಮ್ಮ ಅಪ್ಪನೂ ಇರ್ತಾರ, ಹಂಗಾಗಿ ಪ್ರಾಬ್ಲಮ್ ಆಗುತ್ತಾ. ಆಮೇಲೆ ಸುತ್ತಮುತ್ತ ಹೊಲ್ದಾರೆಲ್ಲ ಇರ್ತಾರ. ಆಮೇಲೆ ನಾವು ಬರೋ ಬಂದಾಗ ಎಲ್ಲ ಹೊಲ್ದವ್ರು ಸೇರ್ ಬರ್ತೀವಲ್ಲ, ಸುಮ್ಮನೆ ನಿನಗೆ ಕಷ್ಟ. ನೀನೇನು ಹೊಲಕ್ಕೆ ಬರಬೇಡ, ನಾನು ಮನೆಗೆ ಬರ್ತೀನಿ ಲಗುನ. ನಿನ್ನ ಜೊತೆಗೆ ಆರಾಮಾಗಿ ಸಂತೋಷವಾಗಿ ಮಾತಾಡ್ತೀನಿ. ರೀ ಬೇಕಾದ್ರೆ ನಾನು ನೀವೇನಾರ ರಂಗಿ ಬಿಡ್ರಿ, ದೊಡ್ಡವರು ಕರೆಯಕತ್ತಾರ, ನಾ ಬರ್ತೀನಿ. ನಾನು ನಿನ್ನ ಹಿಡ್ಕೊಂಡೇ ಇಲ್ಲ, ನೀನ ನಾನು ಹಿಡ್ಕೊಂಡಿ. ಹೌದು. ಬಂದಿನ್ರಿ ಅವ್ವ ಅವರ. ಬಕ್ರ ಬಲಿಗೆ ಬಿದ್ದಿದ್ದಾತ. ಎಷ್ಟ ಮಾಡ್ಲಿ, ಸಣ್ಣಕ್ಕೆದಾಳಲ್ರಿ ಅಕ್ಕರ, ಇನ್ಮೇಲೆಲ್ಲ ಕಲಿತಾಳಲ್ರಿ. ನಾ ಹೇಳಿ ಕರ್ಕೊಂಬಂದಿನ್ರಿ, ಹಂಗೆ ಮಾಡ್ಬಿಡವ, ಒಂದಿಷ್ಟು ತಗ್ಗಿ ಬಗ್ಗಿ ನಡ್ಕೊ ಅಂತೇಳಿ. ಅಲ್ರಿ ನೀವ ಹೇಳ್ರಿ, ಎಷ್ಟಕ್ಕೆ ಎದಳ್ತಾ ಗೊತ್ತನ್ರಿ ಈಕಿ? 9 ಗಂಟೆಗೆ ಎದಳ್ತಾ. 9 ಗಂಟೆಗೆ ಯಾರ ಹೆಣ್ಮಕ್ಳು ಸ್ವಸ್ಥವ್ರು ಎದಳದ್ ನೋಡ್ರಿ ನೀವು? ಇಲ್ರಿ ಅಕ್ಕರ, ಖರೇನ ಎಲ್ಲ ಹೇಳಿ ಕರ್ಕೊಂಬಂದಿನಿ, ಇನ್ಮೇಲೆ ಹಂಗೆ ಮಾಡೋದಲ್ರಿ. ನೋಡ್ರಿ ನೋಡ್ರಿ, ನೀವಿಷ್ಟೆಲ್ಲ ಹೇಳಕತ್ತೀರಿ, ಹೆಂಗ್ ನಿಂತ ನೋಡ್ರಿ. ಒಳಗ್ ಕಂಬ ನಿಂತಾಗ ನಿಂತಾಳ. ಏಯ್ ಹೋಗು, ತಪ್ಪಾತಂತ ಹೇಳಿ ಕಾಲಿಗೆ ಬಿದ್ದ ಕೇಳಿ ಒಳಗೆ ಹೋಗು. ಅತ್ತಿಯರ, ನನ್ ತಪ್ಪಾಗೈತ್ರಿ, ಇದೊಂದ್ ಸರಿ ನನಗೆ ಕ್ಷಮಿಸ್ಬಿಡ್ರಿ, ಇನ್ನೊಂದ್ಸರಿ ಯಾವತ್ತೂ ಹಿಂಗ್ ಮಾಡಲ್ಲ. ನೀನ ನಿಮ್ಮ ಅಪ್ಪಾರು ಬಂದು ಹೇಳ್ಯಾರ. ಆಮೇಲೆ ಪಾಪ ನನ್ನ ಮಗ ಇಷ್ಟು ಸಣ್ಣ ವಯಸ್ಸಿಗೆನ ಮದುವೆಯಾಗಿ 1 ತಿಂಗಳಿಗೆನ ಇಂಥ ಪರಿ ಅನುಭವಿಸೋದು ಬ್ಯಾಡ ಅಂತ ಹೇಳಿ ನಿನ್ನ ಮನೆ ಒಳಗೆ ಕರ್ಕೊಳಕತ್ತೀನಿ. ಇನ್ನು ಮ್ಯಾಗರ ಹೆಂಗೆ ಶೋಭಾವದವಡ ಮನ್ಯಾಗ ಸೊಸಿಯಾಗಿ ಹೆಂಗಿರ್ಬೇಕನ್ನೋದು ಆಕಿನ ಕೇಳಿ ತಿಳ್ಕೊಂಡು ನೀನು ಇರೋದು ಕಲಿ. ಏನ ತಿಳಿತಾ? ಅವ್ರಿ ಅತ್ತಿಯರ, ಹಂಗ ಮಾಡ್ತೇನ್ರಿ. ಓ ಬೀಗ್ರ ಬರ್ರಿ, ಯಾವಾಗ ಬಂದ್ರಿ? ರಮಣಿ ಆರಾಮದಿ? ಯಾವ ಹೂರಿ ಮಾವರ, ನಾ ಆರಾಮದೀನ್ರಿ, ನೀವ್ ಆರಾಮದಿರಿ ಮಾವರ? ಹೂನವ, ನಾವ್ ಆರಾಮದೀವಿ. ಬಾ ತಾಯಿ, ಕುಂದ್ರ ಬಾ. ಕುಂದ್ರಿ ಬೀಗ್ರ, ಯಾಕೆ ನಿಂತ ಮಾತಾಡಕತ್ತೀರಲ್ಲ? ಕುಂದ್ರ ಬರ್ರಿ. ಶೋಭಾ, ಶೋಭಾ ನೋಡವ ಇಲ್ಲಿ, ರಮಣಿ ಅವ್ರ ಅಪ್ಪರ್ ಬಂದಾರ, ಒಂದಿಟ್ಟು ಚಾಕಿಡು. ಏನ್ರ ನಾಷ್ಟ ಇದ್ರು ತಗೊಂಬಾ. ಅಯ್ಯೋ ಬೀಗ್ರ ಬ್ಯಾಡ್ರಿ, ಎಲ್ಲ ಮಾಡ್ಕೊಂಡ ಬಂದೀವ್ರಿ, ಬ್ಯಾಡ್ರಿ. ನೀವು ಕುಂದರಿ ಬೀಗ್ರ, ನೀವು ಕುಂದರಿ. ಏನ ಅಲ್ಲಿ ಬಂದಾರ ಬೀಗ್ರ ನಿಂದ್ರಶ ಮಾತಾಡಕತ್ತೀಯಲ್ಲ? ಇಲ್ಲ, ಮತ್ತ ಅವ್ರ ಮಗಳದ್ದು ಹೇಳ್ಬೇಕಲ್ಲ, ಏನೇನ್ ಮಾಡಿರ್ಲಿಲ್ಲ ಅಂತ ಹೇಳಿ. ಹಂಗ ಹೇಳ್ಕೊಂಡ್ ನಿಂತ್ಕೊಂಡೆ, ಮರ್ತಿನಾಳ. ನಾನೇನು ಕುಂದ್ರ ಬೇಡ ಅಂದ್ರೆ ಅವ್ರೇನು ಕುಂದ್ರುದಿಲ್ಲನ? ನೋಡ್ರಿ, ಈಗ ನಿಮಗೆ ಚಂದಾಗಿ ಹೇಳ್ಬಿಡ್ತೀನಿ ನಾನು. ನಿಮ್ಮ ಮಗಳಿಗೆ ಕುಂದರ್ಸ್ಕೊಂಡು ಶುದ್ಧವಾಗಿ ಕನ್ನಡದಾಗ ಹೆಂಗಿರ್ಬೇಕು ಮನಿ ಸೊಸಿಯಾಗಿ ಅನ್ನೋದು ಹೇಳ್ರಿ. ಇಲ್ಲಿ ಏನಾರ ನನ್ನ ಮಾತಿಗೆ ಇನ್ನೊಮ್ಮೆ ಏನ್ರಿ ಈಗ ಉಲ್ಟಾ ಪಲ್ಟಾ ಮಾತಾಡಿದ್ಲಂದ್ರೆ ಮಾತಾಡ್ರಿ, ಹೇಳ್ತೀನಿ ನಾನು. ಇನ್ನೊಮ್ಮೆ ನಾನು ಏನು ಹಿಂದೆ ಮುಂದೆ ನೋಡೋದಲ್ಲ, ನಾನು ಕರ್ಕೊಂಬಂದು ನಿಮ್ಮ ಮಗಳು ನಿಮ್ಮ ಮನ್ಯಾಗ ಬಿಟ್ಟು ನನ್ನ ಮಗ ಇನ್ನೊಂದು ಮದುವೆ ಮಾಡ್ತೀನಿ, ಅಷ್ಟೇ ರೀ. ಕುಂದ್ರಿ, ನಂದೊಂದಿಟ್ಟು ಕೆಲಸ ಐತಿ, ನಾ ಬರ್ತೀನಿ ಅಂತ ಕುಂದ್ರಿ. ಕುಂದರಿ ಬೀಗ್ರ. ಇಲ್ಲಿಲ್ರಿ, ನಾನು ಹೊಲ್ದಾಗ ಆಳು ಬಂದಾರ, ನನಗೂ ಕೆಲ್ಸದ ತೋರಿ, ಈಗಿನ್ನ ಬಿಟ್ಟು ಹೋದ್ರಾತ ಅಂತ ಹೇಳಿ ಬಂದೆ. ಇನ್ನೇನು ಬ್ಯಾಡ್ರಿ, ಚಾಪ ಏನು ಬ್ಯಾಡ್ರಿ. ಒಂಚೂರು ನೀವ ಹೇಳ್ರಿ ಅಕ್ಕರಿಗೆ. ಅಕ್ಕಿದು ಇನ್ನ ಹುಡುಗಾಟದ ಬುದ್ಧಿ ಅಲ್ರಿ, ಒಂದಿಟ್ಟು ಹುಡು ಮಾತಾಡುತ್ತಾ, ಒಂದಿಟ್ಟು ನೀವ ಹೇಳ್ರಿ ಅಕ್ಕರಿಗೆ. ನೀವು ತಲೆನೂ ಕೆಡ್ಸ್ಕೊಬೇಡ್ರಿ, ನಾನೆಲ್ಲ ಹೇಳ್ತೀನಿ, ನೀವು ಹೋಗಿ ಬರ್ರಿ. ನಾ ಹೋಗಿ ಬರ್ತೀನವ, ಚಂದಾಗ ಇರೋದು ಕಲಿ. ಹ್ಞೂ ಅಪ್ಪ, ಆತು. ಹೋಗವ, ಒಳಗೆ ಹೋಗು. ಅಡ್ಗೆ ಮನ್ಯಾಗ ಇದು ಮಾಡಕತ್ತ ಓಡು, ನಾಷ್ಟ ಮಾಡಕತ್ತಾಳ ಶೋಭಾ. ಹೋಗಿ ನಾಷ್ಟ ತಿನ್ನು, ಕೈಕಾಲು ಮುಖ ತಕ್ಕೊಂಡು. ನಿನಗಂಡು ಇನ್ನೂ ಆಫೀಸಿಗೆ ಹೋಗಿಲ್ಲ, ಆತ್ನೂ ಸಿಟ್ಟು ಮಾಡ್ಕೊಂಡು ಒಳಗಾದನ. ಹೋಗಿ ಒಳಗೆ ಹೋಗು. ಹೌರಿ ಮಾವರ್, ಆತ್ರಿ. ನಾನು ಮನೆಯಿಂದ ಹೊರಗೋಗಿ ಏನು ಸಾಧಿಸೋಕ್ಕಾಗಲ್ಲ. ಮನೆ ಒಳಗಿದ್ಕಂಡ ನಮ್ಮ ಅತ್ತಿಗೆ
ಗ್ರಾಚಾರ ಬಡಿಸ್ಬೇಕು. ಪಾಪ ನಂದು ತಪ್ಪೈತಿ. ಆಕಿ ಶೋಭಕ್ಕ ಎಷ್ಟು ಒಳ್ಳೆಕಿ. ನಾನು ಯಾವುದೋ ಒಂದು ಭ್ರಮೆಯೊಳಗೆ ಆಕಿನೂ ಗೋಳೈಕೆಂಡೆ. ಇಲ್ಲ, ಮೊದಲು ಶೋಭಕ್ಕನ ಹತ್ರ ತಪ್ಪಾತು ಅಂತ ಕೇಳಬೇಕು. ಹೌದು, ಇನ್ಮೇಲೆ ಇವ್ರು ಹೆಂಗ ಅವ್ರ ಮಗನ ಕಣ್ಣು ತಪ್ಪಿಸಿ ನನಗೆಲ್ಲ ಕಾಟ ಕೊಡ್ತಿದ್ರು, ಹಂಗ ನಾನು ನಮ್ಮ ಅತ್ತಿಗೆ ಮಾಡ್ತೀನಿ. ಹೆಣ್ಣಿನ ಜನುಮಕ್ಕ ಅಣ್ಣ ತಮ್ಮರು ಬೇಕು, ಹೆಣ್ಣಿನ ಜನುಮಕ್ಕ ಅಣ್ಣ ತಮ್ಮರು ಬೇಕು. ಅಕ್ಕ, ರಮಣಿ ಬಾರವ್ವ, ಯಾವಾಗ ಬಂದಿ? ಯಾಕ ಕಾಳಕತ್ತೀರಿ? ನಾನ ಇಲ್ಲವಾ, ಇದು ಹೊಗಿಗೆ ಕಣ್ಣು ಉರ್ಯಾಕತ್ತಿದ್ದು. ಬಾ, ಈ ಬಂದೇನ? ಯಾರು ಬಂದಿದ್ರು? ಅಪ್ಪಾಜಿ ಬಂದಿದ್ದಕ್ಕ. ಅಕ್ಕ, ನನ್ನ ತಪ್ಪಾತಕ್ಕ. ಯಾಕವ್ವ, ನನಗೆ ತಪ್ಪಾತಂತ ಕೇಳಕತ್ತಿ? ಏನ್ ಮಾಡಿ ನೀನು? ನಾನು ನಿಮ್ಮ ಜೊತೆ ಬಹಳ ಕೆಡ್ದಂಗೆ ನಡ್ಕೊಂಡಕ್ಕ. ನನ್ನ ಕರಿನ ತಪ್ಪಾಗಿತ್ತಕ್ಕ, ಕ್ಷಮಿಸ್ತೀರಾ? ನನ್ನ ಸಣ್ಣ ತಂಗಿದ್ದಂಗೆ ನೀನು. ನಾನೇನು ತಪ್ಪು ತಿಳ್ಕೊಂಡಿಲ್ಲವ. ಕುಂದ್ರು, ಅವಲಕ್ಕಿ ಮಾಡಕತ್ತೀನಿ, ನಿಂಗೂ ಹಾಕ್ಕೊಡ್ತೀನಿ ತಿನ್ನುವಂತೆ ಅಂತ. ಹೋಗಿದ್ದ ನಿನ್ನ ಗಂಡನ ಹತ್ರ. ಅವನು ಭಾಳ ಬೇಜಾರು ಮಾಡ್ಕೊಂಡನವ ಪ್ರವೀಣ. ಹೋಗಿ ಮೊದ್ಲು, ಭಾಳ ಅಂದ್ರೆ ಭಾಳ ತ್ರಾಸಾಗಿತ್ತು ಅವಂಗೂ ನೀ ಇಲ್ದ. ನೀವೆಲ್ಲರೂ ಅಂತೀರಿ ನೋಡ್ರಿ, ಒಂದು ಫೋನು ಮಾಡಿಲ್ಲ, ಏನೂ ಇಲ್ಲ. ಇಲ್ಲವಾ, ಹಂಗೇನಿಲ್ಲ. ನೀವು ಹೋಗು, ನೀನು ನೋಡಿದ ಕೂಡನ ಮೊದ್ಲು ಒಂದಿಟ್ಟು ಸಿಟ್ಟು ಮಾಡ್ತಾನೆ. ಯಾಕಂದ್ರೆ ಇಷ್ಟು ದಿನ ನೀನಿಲ್ಲಲ್ಲ ಜೊತೆಗೆ, ಅದಕ್ಕೆ. ಆಮೇಲೆ ನೋಡು ಎಷ್ಟು ಖುಷಿ ಪಡ್ತಾನೆ. ಹ್ಞೂ ಅಕ್ಕ, ಹೋಗ್ತೀನಿ. ನಾನು ಕೈ ಕಣ್ಣು ಮುಖ ತಕೊಂಡು ಇವ್ರು ಮಾತಾಡ್ಸ್ಕೊಂಡು ಬರ್ತೀನಿ. ಮಧ್ಯಾಹ್ನ ಏನು ಅಡುಗೆ ಮಾಡ್ಬೇಕಂತ ಕೇಳಿರ ಅತ್ತೆಯರಿಗೆ? ಕೇಳಿನವ. ಶೀಲಾ ಚಿಕ್ಕಮ್ಮರ್ಗೇನ ಅವ್ರಿಗೆ ರೊಟ್ಟಿ ಅವೆಲ್ಲ ತಿಂದು ಬೇಸರಾಗೈತಂತ, ಅದಕ್ಕೆ ಪಲಾವ್ ಮಾಡಕ್ಕೆ ಹೇಳಾರ. ಪಲಾವ್ ಮಾಡ್ತೀನಿ. ಹೌದಾ? ಸರಿ ಅಕ್ಕ, ನಾನು ನಿಮಗೆ ಎಲ್ಲ ತರಕಾರಿ ಕಟ್ ಮಾಡ್ಕೊಡ್ತೀನಿ. ಇಬ್ಬರು ಸೇರಿ ಅಡುಗೆ ಮಾಡೋಣ. ನನಗೆ ಅಡುಗೆ ಮಾಡೋದು ಹೇಳ್ಕೊಡ್ತೀರಾ? ನಂಗೆ ಏನು ಮಾಡೋಕ್ಕೂ ಬರಲ್ಲ, ಒಂದು ಚಾ ಮಾಡೋಕ್ಕೂ ಬರಲ್ಲ. ಹ್ಞೂನವ, ಆಯ್ತು. ಹೋಗು, ಮೊದ್ಲು ಹೋಗು, ಪ್ರವೀಣನ್ ಮಾತಾಡ್ಸು. ಶರಣ್ರಿ, ನಮ್ಮ ಸಾವುಕಾರ ಮಂದಿಗೆ ಶುಭೋದಯ. ಇವತ್ತು ಒಂದೆರಡು ವಿಶ್ ಮಾಡೋವಿದ್ವು. ಮೇಘನಾ ಅವರ ಮಗ ದೇವಾಂಶ್ ಅವ್ರದ್ದು ಫಸ್ಟ್ ಬರ್ಡೇ ಅಂತ ಇವತ್ತು. ದೇವಾಂಶ್ ಪುಟ್ಟ, ನಿನಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀನೇನೇನು ಅನ್ಕೋತೀಯೋ ಮುಂದೆ ಜೀವನದೊಳಗೆ ಅದೆಲ್ಲ ನಿನಗೆ ಸಿಗಲಿ ಅಂತ ಹೇಳಿ ನಾನು ಆ ದೇವರದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ ದೇವರು ನಿನಗೆ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ಸಮೃದ್ಧಿ ನೆಮ್ಮದಿ ಕೊಟ್ಟು ಕಾಪಾಡ್ಲಿಕ್ಕಂದ. ಆಮೇಲೆ ಮಂಜುಳಾ ಅವರ ಸೊಸೆ ಪ್ರತೀಕ್ಷಾ ಅವ್ರಿಗೆ ಹಾಯ್ ಹೇಳಕ್ಕೆ ಹೇಳಿದ್ರು. ಮಂಜುಳಾ ಅವರೇ, ನಿಮಗೂ ಹಾಯ್. ಪ್ರತೀಕ್ಷಾ ಪುಟ್ಟ, ನಿನಗೂ ಹಾಯ್.